ಅಭಿಮಾನಿ ದೇವರಿಗೆ ನಾನು ಎಷ್ಟು ಹೇಳಿದ್ರು ಸಾಲದು. ನಾನು ಇಷ್ಟು ಅಭಿಮಾನ ಇಟ್ಕೊಂಡಿದ್ದ ನಾನು ಯಾವತ್ತೂ ನೆನೆಸ್ಕೊಂಡಿರಲಿಲ್ಲ. ನನಗೆ ಇವತ್ತು ಭಾಳ ಖುಷಿ ತಂದಿದೆ. ನಾನು ಯಾವತ್ತೂ ಹುಟ್ಟುಹಬ್ಬನ ಆಚರಿಸ್ಕೊಂಡಿರಲಿಲ್ಲ. 50ನೇ ವರ್ಷ ಅಂತ ಹುಟ್ಟುಹಬ್ಬನ ನನ್ನ ಅಭಿಮಾನಿಗಳು ಇಲ್ಲ ಸರ್ 50ನೇ ವರ್ಷ ಹುಟ್ಟುಹಬ್ಬ ನೀವು ಆಚರಿಸಲೇಬೇಕಂತ 50ನೇ ಹುಟ್ಟುಹಬ್ಬ ಆಚರಿಸಿದ್ದೀವಿ. ಅದಾದಮೇಲೆ 51ನೇ ಹಬ್ಬ ಆಚರಿಸ್ತಾ ಇರೋದು. ಅದಕ್ಕಿಂತ ಮುಂಚೆ ನನ್ನ ರಾಜ್ಯಕ್ಕೆ ಬಂದು 13 ವರ್ಷ ಆದರೂ ಯಾವತ್ತೂ ಹುಟ್ಟುಹಬ್ಬ ನಾನು ಆಚರಿಸ್ಕೊಂಡಿಲ್ಲ. ನಾನು 50ನೇ ಹುಟ್ಟುಹಬ್ಬ ನೀವು ಆಚರಿಸಲೇಬೇಕಂತ ಬಲವಂತ ಮಾಡಿ ಹೋದ ವರ್ಷದಿಂದ ಆಚರಿಸ್ತಾ ಇರೋದು. ಈ ವರ್ಷನೂ ನಾವು ಆಚರಿಸ್ತಾ ಇದ್ದೀವಿ. ಇಲ್ಲೇ ಇಲ್ಲ ನನಗೆ ಎಷ್ಟು ಖುಷಿ ತರ್ತಾ ಇದೆ ಅಂದರೆ ನಾನು ಇಷ್ಟು ಮಟ್ಟಿಗೆ ನನ್ನ ಅಭಿಮಾನಿ ದೇವರು ನನ್ನ ಜೊತೆ ಇದ್ದಾರಾ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಬರೀ ಬೆಂಗಳೂರಲ್ಲಿಲ್ಲ, ಚಾಮರಾಜಪೇಟೆಯಲ್ಲಿಲ್ಲ, ರಾಜ್ಯದಲ್ಲಿ ಎಲ್ಲ 30 ಜಿಲ್ಲೆಯಲ್ಲಿ ಯಾರೋ ಫೋನ್ ಮಾಡಿದ್ರು ಬೆಳಗ್ಗೆ. ಗುಲ್ಬರ್ಗಾದಲ್ಲಿ ಇತಿಹಾಸದಲ್ಲಿ ಯಾವೊಂದು ಹುಟ್ಟುಹಬ್ಬ ಆಚರಿಸಿರಲಿಲ್ಲ. ಒಂದು 10,000 ಜನ ಸೇರಿ ಗುಲ್ಬರ್ಗಾದಲ್ಲಿ ಆಚರಿಸ್ತಾ ಇದ್ದಾರೆ, ಬೀದರಲ್ಲಿ ಆಚರಿಸ್ತಾ ಇದ್ದಾರೆ, ಹುಬ್ಳಿನಲ್ಲಿ ಆಚರಿಸ್ತಾ ಇದ್ದಾರೆ, ತುಮಕೂರಲ್ಲಿ, ಅಂದರೆ ಎಲ್ಲ ಜಿಲ್ಲೆಯಲ್ಲಿ ಅವ್ರವ್ರ ಮಟ್ಟಿಗೆ ಅವ್ರವ್ರ ತಕ್ಕಾಗಿ ಅವ್ರು ಆಚರಿಸ್ತಾ ಇರೋದು. ನಿಜವಾಗ್ಲೂ ನಾನು ಇಷ್ಟು ಮಟ್ಟಿಗೆ ನಾನು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೇನಂತ ಇವತ್ತು ನನ್ನ ಅರ್ಥ ಆಗಿದೆ. ನಾನು ಹೇಳಿದ ಇವತ್ತು ಇರೋದು ನಾನು ನಿಮ್ಮ ಪ್ರತಿ ಸಲ ಅದೇ ಹೇಳೋದು. ನಾನು ಇವತ್ತು ನಾನು MLA ಆಗಿರ್ಬೋದು, MLA ಎಲ್ಲ ಮುಖ್ಯ. ಇವತ್ತು ರಾಜಕಾರಣಿಗೆ ದೇವೇಗೌಡರು ಇರಲಿ, ಕುಮಾರಸ್ವಾಮಿ ಇರಲಿ, ಎಲ್ಲ ಪಕ್ಷದ ಮುಖಂಡರು ಜಮೀರನ್ನ ಅನ್ನೋದು ಕಾರಣ ಅದು ಜನ ನನ್ನ ಹಿಂದೆ ಇದ್ದಾರಂತ. ನಾನು ಖಾಲಿ ಡಬ್ಬ, ಜನ ಇಲ್ಲ ನಾನು ಏನೇ ಮಾಡೋಕ್ಕೆ ಸಾಧ್ಯ? ಇವತ್ತು ಜನನಿಂದ ನಾನು ಇರೋದು. ಒಂದು ಅಣ್ಣವರು ಒಂದು ಹಾಡು ಹೇಳಿದ್ದಾರೆ, ಜನಯಿಂದ ನಾನು ಇದ್ದೀನಿ ಅಂತ. ಆ ಥರ ಜನ ಇದ್ರೆ ನಾವೆಲ್ಲ ರಾಜಕಾರಣಿಗಳು ಬದುಕೋಕ್ಕೆ ಸಾಧ್ಯ. ಅವ್ರು ನನ್ನ ದೇವ್ರ ಸಮಾನ ಅವರು. ಏನು ಇವತ್ತು ಅಭಿಮಾನಿ ನನ್ನ ಅಭಿಮಾನಿಗಳು ನನಗೇನು ನನ್ನ ಅಭಿಮಾನಿ ದೇವರುಗಳು ನನಗೋಸ್ಕರ ಇಷ್ಟೆಲ್ಲ ಆಚರಿಸ್ತಾ ಇದ್ದಾರೆ. ನಿಮ್ಮ ಮಾಧ್ಯಮ ಮುಖಾಂತರ ಅವ್ರ ಕೈ ಜೋಡಿಸಿ ನಾನು ಧನ್ಯವಾದಗಳು ಸಲ್ಲಿಸ್ತೀನಿ. ಯಾವತ್ತಿದ್ರು ಅವ್ರ ಋಣ ನಾನು ಕೊನೆ ರಕ್ತ ಕೊಟ್ಟರು ಸಾಲದವ್ರಿಗೆ ಅಂತ ನನ್ನ ಅಭಿಮಾನಿಗಳು ನನ್ನ ಜೊತೆ ಎಲ್ಲರಿಗೂ ಆದಷ್ಟು ನಾನು ಎಲ್ಲರಿಗೂ ಸಿಕ್ಕಾಗಲ್ಲ. ಎಲ್ಲರಿಗೂ ಆದಷ್ಟು ಅಭಿಮಾನಿಗಳು ನಾನು ಸಿಗ್ತೀನಿ. ನಾನು ಯಾವನಿಗೂ ಕರೆದಿಲ್ಲ, ವಾಲಂಟ್ರಿ ಆಗಿ ಬಂದಿರೋದು. ಯಾರು ಬೆಳಗ್ಗೆ ರಾಯಚೂರಿಂದ ಫೋನ್ ಮಾಡಿದ್ರು, ನಾನು ಫೋನೇ ಸ್ವಿಚ್ ಆಫ್ ಮಾಡಿಬಿಟ್ಟೆ. ಇಲ್ಲ ಹೇಳೋದು, ರಾಯಚೂರಿಂದ ಒಂದು 200 ಜನ ಬಂದಿದ್ದಾರೆ, ಗುಲ್ಬರ್ಗಾಯಿಂದ ಬಂದಿದ್ದಾರೆ, ಬೀದರಿಂದ ಬಂದಿದ್ದಾರೆ, ತುಮಕೂರಿಂದ ಬಂದಿದ್ದಾರೆ, ಹಾಸನಿಂದ ಬಂದಿದ್ದಾರೆ. ಹಾಗಾಗಿ ಎಲ್ಲ ಕಡೆಯಿಂದ ಅಂದರೆ ನನ್ನ ಅನಿಸಿಕೆ ನಾನು ಒಬ್ಬನೇ ಇಷ್ಟು ಸಂತೋಷ ಆಗ್ತಾ ಇದೆ. ನಾನು ಯಾವತ್ತೂ ಈ ಥರ ಅಭಿಮಾನಿಗಳು ಬೆಳೆಸ್ಕೊಂಡ ನಾನು ಅಂತ ಒಂದೆಲ್ಲೋ ಒಂಥರ ಖುಷಿ ತರ್ತಾ ಇದೆ. ಮೂರ್ತಿ ಚಿಕ್ಕದಿದ್ರು ಕೀರ್ತಿ ದೊಡ್ಡದು ಅಂತ, ಅದು ದೇವರಿಗೆ. ಧನ್ಯವಾದಗಳು.